ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಸ್ಟಾರ್ ಕನ್ನಡಿಗ. ನಾನು ಅಲ್ಲಿನ ಒಂದು ಕ್ರಿಯೇಟರ್ ಆಗಿರೋದ್ರಿಂದ ಸೊ ಇವತ್ತು ನನ್ನ ಚಾನಲಲ್ಲಿ ಎಗ್ ಬಿರಿಯಾನಿನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡಿದೆ ಎಗ್ನ ಬೇಯಿಸ್ಕೊಳೋದ್ರಿಂದ. ಬನ್ನಿ ತೋರಿಸ್ತಿದೆ. ಸೊ ನೋಡ್ತಾ ಇರ್ಬೋದು ನೀವು, ಎಗ್ನ ಬೇಯಕ್ಕಿಟ್ಟಿದ್ದೀನಿ. ಒಂದು ಎಗ್ ಬೇಯಿಸೋದು ಗೊತ್ತಿಲ್ಲ ಅಂದರೆ ಒಂದು ನೀರಿಗೆ 15 ಮಿನಿಟ್ಸ್ ಹಾಕಿ ಬಿಟ್ಬಿಡಬೇಕು. ಅದಾದಮೇಲೆ ಕೋಲ್ಡ್ ವಾಟರಿಗೆ ಹಾಕಿ ಅದನ್ನು ಸಿಪ್ಪೆನ ಸುಲ್ಕೋಬೇಕು. ಸೊ ಎಗ್ ಬೇಯ್ತಾ ಇದೆ, ಚೆನ್ನಾಗಿ ಬೇಯ್ಲಿ. ಖುಷ್ಕು 2 ಎಗ್ ಹಾಕ್ಬಿಟ್ಟು ಎಗ್ ಬಿರಿಯಾನಿ ಅಂತ ಜನಗಳು ಚೂತ್ಯ ಮಾಡೋ ಈ ಕಾಲದಲ್ಲಿ ಸ್ಪೆಷಲ್ ಆಗಿ ನಾನೇ ಖುದ್ದಾಗಿ ಬಿರಿಯಾನಿ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಡಿ ಸ್ಟೈಲ್ ಬಿರಿಯಾನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸಿಂಪಲ್ ಆ್ಯಂಡ್ ಹೆಲ್ದಿ, ಯಾವುದೇ ಮಸಾಲಾನ ಬಳಸಿಲ್ಲ. ಎಷ್ಟು ಉಡಿ ಆಗಿದೆ ನೋಡಿ. ಜಾಸ್ತಿ ಆಯಿಲ್ ಹಾಕಿಷ್ಟು ಸ್ವಲ್ಪ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಒಳ್ಳೆ ಗುಡ್ ಆಯಿಲ್ ಯೂಸ್ ಮಾಡಿ, ಆಲಿವ್ ಆಯಿಲ್ ಆ್ಯಂಡ್ ಗೋಲ್ಡ್ ವಿನ್ನರ್ ಸಮಥಿಂಗ್ ಬರ್ತಾವೆ. ಅದ್ರ ಬಗ್ಗೆ ನಾವು ಮಾರ್ಕೆಟಿಂಗ್ ಎಲ್ಲ ಮಾಡಕ್ ಹೋಗಲ್ಲ, ಯಾಕಂದ್ರೆ ಆಯಿಲ್ ಬಗ್ಗೆ ಚೆನ್ನಾಗೆಲ್ಲ ಗೊತ್ತಿಲ್ಲ. ಬಟ್ ಆಯಿಲ್ ಟ್ರಾನ್ಸ್ಪರೆಂಟ್ ವೈಟ್ ಇದೆ, ಚೆನ್ನಾಗಿರುತ್ತೆ. ಒಂದು 6 ಮೆಣಸಿಕಾಯಿನ ತಗೋಬೇಕು. ಮೆಣಸಿಕಾಯಿ ಸ್ವಲ್ಪ ರೋಸ್ಟ್ ಮಾಡಿಸ್ಬೇಕು, ಒಂದ್ಸಲ ಯಾಕಂದ್ರೆ ಖಾರ ಎಲ್ಲ ಬರೋ ತಿಂತಾಗ ನೀರು ಹಾಕಬೇಕು. ನೀರು ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು, ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ. ಮೊಬೈಲ್ ಎಲ್ಲಿ ಬೆಳ್ಕೊಂಡು ಹೊಸಕ್ಕೆ ತೆಗೆದುಕೊಂಡು ಪ್ರಾಬ್ಲಮ್ ಬರ್ಕೊಂಡು ಟಿಕೆಟ್ ಮ್ಯಾಲೆ ಹೋಗ್ಬೇಕು. ಆರಾಮಾಗಿ ಮನೇಲಿ ಮಾಡ್ತಾರೆ. ತಿನ್ಬೇಕು ಅಂತಂದ್ರೆ ಯಾವಾಗ ನೀವು ಮನೇಲಿ ಮಾಡ್ತೀನಿ. ನಾನು ಹೇಳೋದಿತ್ತೆ, ನಿಮ್ಗೆ ತಿನ್ಬೇಕಾ ಡೈಲಿ ನಾನು ತಿನ್ಬೇಕಾ, ಡೈಲಿ ಏನಾದ್ರೂ ತಿನ್ಬೇಕಾ ಅಂತ ಮನೇಲಿ ಮಾಡ್ಬೇಕು. ಹೊರಗಡೆ ಇನ್ಸೆಕ್ಟ್ ನಾನು ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಮರಾಠಿ ಮೊಗ್ಗನ್ನ ಹಾಕ್ತೀನಿ. ಒಂದು 4 ಮೆಣಸು ಹಾಕ್ತಿದ್ದೀನಿ, ಒಂದು 4 ಲವಂಗ, 2 ಚಕ್ಕೆ, ಪಲಾವ್ ಎಲೆ, ಅದು ಬಿಟ್ಟರೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಟೊಮೆಟೊ ಹಣ್ಣು ಹಾಕ್ತಿದ್ದೀನಿ ಕೊನೆಗೆ. ಈರುಳ್ಳಿ ಸ್ವಲ್ಪ ಬೆಂಡ್ ಹಾಕ್ತಾರೆ. ಟೊಮೆಟೊ ಹಣ್ಣು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ, 1 ಟೇಬಲ್ ಸ್ಪೂನ್ ಸ್ವಲ್ಪ ನೀರು ಹಾಕೊಂಡು ಮಸಾಲೆನ ಬಿರಿಯಾನಿ ಚೇಂಜ್ ಮಾಡ್ತೀನಿ. ತಲೆ ಹೋಗ್ಬಾರ್ದು ಅಂತ ನಾನು ಸ್ವಲ್ಪ ಉಪ್ಪನ್ನು ಹಾಕೊಂತ ಇದ್ದೀನಿ. ಕೊತ್ತಂಬರಿ ಇಟ್ಕೊಂಡಿರೋ ಕೊತ್ತಿಮೀರಿ ಸೊಪ್ಪು ಹಾಕೊಂತ ಇದೀನಿ. ಮಸಾಲೆ ತುಂಬಾ ಚೆನ್ನಾಗಿ ಬೇಯಿಸ್ಕೊಬೇಕು. ಮಸಾಲೆ ಎಷ್ಟು ಬೇಯುತ್ತೋ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಆದಷ್ಟು ಮಸಾಲ ಒಂದು ಆಡಕ್ಕೆ 5 ನಿಮಿಷ ಬೇಕು. ಒಂದು ಮಸಾಲೆ ಬೇಕಬೇಕು ಅಂದ್ರೆ ಮಿನಿಮಮ್ 5 ನಿಮಿಷ ಬೇಕೇ ಹಾಕಬೇಕು. 1 ಗ್ಲಾಸ್ ಅಕ್ಕಿನ ಹಾಕ್ತಿದ್ದೀನಿ. ಎಷ್ಟು ಅಕ್ಕಿ ಹಾಕ್ತೀವೋ ಅದ್ರ ಡಬಲ್ ನೀರ್ನ ಹಾಕಬೇಕಾಗುತ್ತೆ. ಸೊ ನೀರೆಲ್ಲ ಹಾಕಾದ್ಮೇಲೆ ನೀವು ನೋಡ್ಬೇಕಾಗಿರೋದು ಉಪ್ಪು ಮತ್ತೆ ಖಾರದ ಟೇಸ್ಟ್. ಸೊ ಖಾರ ಪುಡಿ ಏನಾದ್ರು ಮೆಣಸಿಕಾಯಿ ಜಾಸ್ತಿ ಹಾಕ್ಬಿಟ್ಟು ಟೇಸ್ಟ್ ಇಟ್ಟೋದ್ರೆ ಅದು ನಿಮ್ದೇ ತಪ್ಪು. ನೋಡಿ ಮಾಡಿ ಹಾಕಬೇಕು. ನಾನು ಎಷ್ಟು ಹಾಕಬೇಕು ಅಂತ ಹೇಳಿದೀನಿ, ಎಷ್ಟಕ್ಕೆ ಎಷ್ಟು ಹಾಕಬೇಕಂತ. ಸೊ ಉಪ್ಪು ಸ್ವಲ್ಪ ಕಮ್ಮಿ ಇದೆ, ಖಾರ ಪುಡಿ ಟೇಸ್ಟ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಖಾರ ಪುಡಿ ಜಾಸ್ತಿ ಆದರೂ ಅಡ್ಜಸ್ಟ್ ಮಾಡ್ಕೋಬೋದು, ಬಟ್ ಉಪ್ಪನ್ನ ಜಾಸ್ತಿ ಆಗಕ್ಕೆ ಹೋಗ್ಬೇಡಿ. ಆಗ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಉಪ್ಪು ತಿಂದ ಮೇಲೆ ನೀರು ಕುಡಿದೇಬೇಕಂತ ಗಾದೆ ಕೇಳಿದ್ರೆ, ಸೊ ಅದಕ್ಕೆ ನೀರು ಕುಡಿಯೋದು ಬೇಡ ಅಂದರೆ ಉಪ್ಪನ್ನ ಸ್ವಲ್ಪ ಕಮ್ಮಿ ಹಾಕಿ ಟೇಸ್ಟ್ನ ಆವಾಗ ಚೆಕ್ ಮಾಡಿದಾಗ. ಬೇಯಿಸಿರೋ ಮೊಟ್ಟೆನ ಒಂದೊಂದಾಗಿ ತಗೊಂಡು ಒಳಗಡೆ ಬಿಡಬೇಕು. ಒಟ್ಟಿಗೆ ಬಿಟ್ಬಿಟ್ರೆ ಮೊಟ್ಟೆ ಹೊಡೆದೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದಾದ್ಮೇಲೆ ಒಂದು ರೌಂಡ್ ನಿಂಗೆ ತಿರುಗಿಸ್ಬೇಕು. ಬೆಲ್ಟ ಸರಿಯಾಗಿ ತಿರುಗಿಸ್ಬಿಟ್ಟು ಹಾಕ್ಬೇಕು, ಆವಾಗಲೇ ಚೆನ್ನಾಗಿ ವಿಷಲ್ ಹಾಕುತ್ತೆ. ತಿರುಗಿಸ್ಬಿಟ್ಟು ವಿಷಲ್ ಚೆಕ್ ಮಾಡಿ ಬಿಟ್ಟಾದ್ರೆ ಇಷ್ಟ ಮುಗೀತು. 2 ವಿಷಲ್ ಹಾಕ್ಸಿದ್ರೆ ಸಾಕು, ಬಿರಿಯಾನಿ ರೆಡಿ. ಸೊ ಕುಕ್ಕರ್ ಮುಚ್ಚಳನ ತೆಗಿಯೋ ಟೈಮ್ ಬಂದಿದೆ. ಏನಿದೆ ಟೇಸ್ಟ್ ಇದು. ಸೊ ನೋಡ್ತಾ ಇರ್ಬೋದು ಹೋಮ್ ಮೇಡ್ ಬಿರಿಯಾನಿ ಯಾವ ತರ ಆಗಿ ಬಂದಿದೆ ಅಂತ. ಸ್ವಲ್ಪ ನಿಧಾನಕ್ಕೆ ತೆಗೀರಿ, ಯಾಕಂದ್ರೆ ಮೊಟ್ಟೆಗಳೆಲ್ಲ ಪೀಸ್ ಆಗ್ಬಿಡ್ತವೆ. ಸಿಂಪಲ್ ಆ್ಯಂಡ್ ಹೆಲ್ದಿ, ಯಾವುದೇ ಮಸಾಲಾನ ಬಳಸಿಲ್ಲ. ಎಷ್ಟು ಉಡಿ ಆಗಿದೆ ನೋಡಿ.